ಅದೇ ಭಾಗ್ಯನ್ ಮೇಲೆ ಮಕ್ಳ ಮೇಲೆ ನಮಗ್ ಪ್ರೀತಿ ಇರೋ ಹಾಗೆ ಅವ್ರ ಬಗ್ಗೆ ತುಂಬಾ ಜವಾಬ್ದಾರಿ ಇದೆ ಅಂತ ನಡ್ಸಿದ್ವಿ ಅಂತ ಅನ್ಕೋ. ಆ ಮುದ್ಕನ್ ಮನ್ಸು ಬದ್ಲಾಗಿ ಆ ಆಸ್ತಿ ಎಲ್ಲ ನಮ್ ಕೈಲಿಟ್ಟು ಹೊರಟು ಹೋಗ್ತಾನೆ. ಆಲ್ರೆಡಿ ಆ ಸಾರ್ಥಿ ಮುದ್ಕ ನಮ್ಮನ್ನ ನಂಬಿದ್ದಾರೆ. ಆ ನಂಬಿಕೆನ ಸ್ವಲ್ಪ ದಿನ ಉಳಿಸ್ಕೊಂಡ್ರಾಯ್ತು. ಆ ಆಸ್ತಿ ಕೈಗ್ ಬರೋ ತನಕ ಭಾಗ್ಯನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಅವ್ರು ಹೋಗಿ ಹಳ್ಳಕ್ ಬಿದ್ರು ಬೀದಿಗ್ ಬಿದ್ರು ಅದ್ರಿಂದ ನಮಗ್ ನಷ್ಟ ಆಗಲ್ಲ. ನಮ್ಮನ್ನ ಕೇಳೋರೇ ಇರೋಲ್ಲ. ಅಯ್ಯೋ ಭಗವಂತ, ಅನಸೂಯ ಮಾತು ಕೇಳಿ ಮೋಸ ಹೋಗ್ಬಿಟ್ಟೆ. ಇಷ್ಟು ದಿನ ಭಾಗ್ಯನ ಮೇಲೆ ಮಕ್ಕಳ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅನ್ಕೊಂಡೆ. ಆದ್ರೆ ಅದೆಲ್ಲ ನಾಟಕ ಅಂತ, ಆಸ್ತಿಗೋಸ್ಕರ ಅಂತಾನೆ ಗೊತ್ತಾದ್ಮೇಲೆ ಈ ಆಸ್ತಿ ಪತ್ರ ಮತ್ತೆ ಕೀಗಳನ್ನ ಆಕೆಗೆ ಹೇಗೆ ಕೊಡೋದು? ಇಲ್ಲ, ಕೊಡಬಾರ್ದು. ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ, ಇನ್ಮೇಲೆ ಭಾಗ್ಯನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಈ ಆಸ್ತಿ ಅನಸೂಯ ಕೈಗೆ ಹೋಗ್ಬಾರ್ದು. ಆದ್ರೆ ಇಷ್ಟು ಕುತಂತ್ರ ಬುದ್ಧಿಯಿಂದ ಮಕ್ಕಳನ್ನ ಪ್ರೀತಿಯಿಂದ ಹೇಗೆ ನೋಡ್ಕೋತಾಳೆ? ಇಲ್ಲ, ಮಕ್ಕಳು ಹೇಗಿರ್ತಾರೆ? ಬೇಡ ಅಂತ ನನ್ನ ಜೊತೆ ಕರ್ಕೊಂಡು ಹೋದ್ರು ಆ ಮಕ್ಕಳನ್ನ ನಾನು ಹೇಗೆ ನೋಡ್ಕೊಳ್ಳೋದು? ಬೇಡ, ಇದೆಲ್ಲದಕ್ಕೂ ಪರಿಹಾರ ಒಂದೇ. ಆಸ್ತಿ ಮೇಲೆ ಬೆಳೆಸ್ಕೊಂಡಿರೋ ಅನಸೂಯ ಮಮಕಾರನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಆ ಆಸೆನ ಹೀಗೆ ಮುಂದುವರಿಸ್ಬೇಕು. ಆಗ ಯಾವ ಸಮಸ್ಯೆನೂ ಇರಲ್ಲ. ಈಗ ಈ ಕೀಗಳನ್ನ ಅನಸೂಯ ಕೈಗೆ ಕೊಡಬಾರ್ದು. ಭಾಗ್ಯಂ ಕೂಡ ಈ ವಿಷಯನ ಹೇಳಬಾರ್ದು. ಹೇಳಿದ್ರೆ ಚೆನ್ನಾಗಿರಲ್ಲ. ಅವಳು ನನ್ ಜೊತೆ ಬಂದಿರೋಳು, ನನ್ನೋಳು. ನಿನ್ನ ಮೀಟ್ ಮಾಡದೇ ಇದ್ದಿದ್ರೆ ತುಂಬಾ ಮಿಸ್ ಮಾಡ್ಕೋತಿದ್ದೆ. ನನಗೊಂದು ಮುತ್ತು ಬೇಕು. ಭಾಗ್ಯ ಜೀವನ ಪೂರ್ತಿ ನನ್ನ ಜೊತೆನೇ ಇರ್ತಾಳೆ. ನನ್ನಿಂದ ಯಾವಾಗ್ಲೂ ಹೀಗೆ ದೂರನೇ ಓಡ್ತಿರ್ತೀರಾ? ನಾನೇನಾದ್ರೂ ತಪ್ಪು ಮಾಡಿದ್ನಾ? ಹೋಗ್ಲಿ, ನಾನ್ ನಿಮ್ಗೆ ಇಷ್ಟ ಆಗ್ದಿರೋ ಹಾಗೆ ನಡ್ಕೊಂಡ್ರೆ ಹೇಳ್ಬೋದಲ್ವ ರೀ? ಸಾರಿ ಕೇಳಿ, ಆ ತಪ್ಪನ್ನ ಸರಿ ಮಾಡ್ಕೋತೀನಿ.
ನನ್ ಜೊತೆ ಮಾತಾಡಿ. ನೀವ್ ಹೀಗಿರ್ಬಾರ್ದು. ಇದೇನು ಕಟ್ ಮಾಡ್ಬಿಟ್ರು? ಮಾವ ಹೇಳ್ದಾಗೆ ಬಿಸ್ನೆಸ್ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೇನೋ. ಅತ್ತೆ, ನೀವಾ? ಒಳಗ್ ಬನ್ನಿ. ನೀವ್ ಒಳಗ್ ಬರೋದಿಕ್ಕೆ ಬಾಗ್ಲು ತಟ್ಬೇಕಾ ಅತ್ತೆ? ಈ ಮನೇಲಿ ಎಲ್ಲರಿಗೂ ಅವ್ರವ್ರ ಪ್ರೈವೇಸಿ ಇರತ್ತೆ. ಒಬ್ರು ರೂಮ್ಗೆ ಹೋಗೋದಕ್ ಮುಂಚೆ ಬಾಗಿಲು ತಟ್ಟೋದು ಮ್ಯಾನರ್ಸ್ ಮಾತ್ರ ಅಲ್ಲ, ರೂಲ್ ಕೂಡ. ಅಂಥ ರೂಲ್ಸನ್ನ ಎಲ್ಲರೂ ಪಾಲಿಸ್ಬೇಕು. ಭಾಗ್ಯ, ಇವತ್ತು ಸಂಜೆ ನಿಮ್ಮ ರಿಸೆಪ್ಷನ್. ಎಷ್ಟೋ ಜನ ದೊಡ್ಡ ದೊಡ್ಡವ್ರು ಬರ್ತಾರೆ. ಅವ್ರು ಎಲ್ಲರ ಮುಂದೆ ನೀನು ತುಂಬಾ ರಿಚ್ ಆಗಿ ಕಾಣಿಸ್ಬೇಕು. ಈ ಅರವಿಂದ ಮಾಲಿನಿ ಸೊಸೆ ಅಂದ್ರೆ ನಮ್ ಸ್ಟೇಟಸ್ಗೆ ತಕ್ಕ ಹಾಗಿರ್ಬೇಕು. ಅದಕ್ಕೆ ಆ ಸೀರೆ ಒಡವೆ ನಿನ್ಗೋಸ್ಕರ ತರಿಸಿದ್ದೀನಿ. ನಿಂಗೆ ಇಷ್ಟ ಆಗಿರೋ ಒಡವೆಗಳನ್ನ ಹಾಕೊಂಡು ಈ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗ. ಅದು ತುಂಬಾ ಕಾಸ್ಟ್ಲಿ ಸೀರೆ, ಹುಷಾರು. ಇವತ್ತು ನಿನ್ನ ಗೆಸ್ಟ್ ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು. ವಿವೇಕ್. ಹಾ ದೊಡಮ್ಮ. 24 ಗಂಟೆನೂ ಫೋನೇನಾ? ಸಾರಿ ದೊಡಮ್ಮ, ಫ್ರೆಂಡು ಮೆಸೇಜು. ಅಣ್ಣ ಆಫೀಸ್ಗೆ ಹೋಗಿದ್ದಾನಲ್ವಾ, ಎಲ್ಲ ಏರ್ಪಾಟನ್ನು ನೀನೇ ತಾನೇ ನೋಡ್ಕೋಬೇಕು. ಹೌದು, ನಾನೇ ತಾನೇ ಎಲ್ಲ ನೋಡ್ಕೋಬೇಕು. ದೊಡ್ಡ ದೊಡ್ಡವರೆಲ್ಲ ಬರ್ತಾ ಇದ್ದಾರೆ, ಯಾರಿಗೂ ಯಾವ ತೊಂದರೆನೂ ಆಗ್ಬಾರ್ದು. ಎಲ್ಲೂ ಒಂದು ಸಣ್ಣ ಮಾತನ್ನು ಕೇಳಿಸ್ಕೋಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ದೊಡಮ್ಮ. ಅಣ್ಣ ಆಫೀಸಿಗೆ ಹೋದ್ರೆ ಏರ್ಪಾಡೆಲ್ಲ ನಾನ್ ಮಾಡ್ಬೇಕಾ? ವಿವೇಕ್, ಇಲ್ಲೇನೋ ಮಾಡ್ತಿದ್ಯಾ? ಏನ್ ಮಾಡೋದೋ ಯೋಚನೆ ಮಾಡ್ತಿದ್ದೀನಿ. ಒಂದ್ ಕೆಲ್ಸ ಮಾಡು, ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಂತ ನೋಡು. ನೋಡ್ತೀನಿ. ಮತ್ತೆ ಟೇಬಲ್ಸ್ ಎಲ್ಲ ಇಲ್ಲೇ ಹಾಕ್ಬೇಕು, ಆದ್ರೆ ಗೆಸ್ಟ್ ಬಂದ್ಮೇಲೆ ಹಾಕ್ಸು. ಸರಿ ಮಾತಾಶ್ರೀ, ನೀವು ಹೋಗಿ. ವಿವೇಕ್, ವಿಡಿಯೋಗ್ರಾಫರ್ ಬಂದ್ರಾ? ಇಲ್ಲ. ವಿಡಿಯೋಗ್ರಾಫರ್ಗೆ ಹೇಳು ಅನ್ನಲ್ಲ. ಹೇಳ್ತೀನಿ ಅನ್ನಲ್ಲ. ಬೇಗ ಕರ್ಸೋಣ, ನಾವೆಲ್ಲರೂ ರೆಡಿಯಾಗಿದ್ದೀವಿ. ಎಲ್ರೂ ಸೇರಿ ನಂಗೆ ಆರ್ಡರ್ ಮಾಡಿ, ನೀವು ಮಾತ್ರ ಆರಾಮಾಗಿ ಅಲಂಕಾರ ಮಾಡ್ಕೋತೀರಿ. ಈ ಟೈಮಲ್ಲಿ ಕೆಲಸ ಮಾಡಿದ್ರೇನೆ ನಿನ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವಾಗ ನಿನ್ ಮದ್ವೆ ಕೆಲಸ ಎಲ್ಲ ನೀನೇ ಮಾಡ್ಕೋಬಹುದು. ಅಂದ್ರೆ ಅಣ್ಣನ್ ಮದ್ವೆ ಕೆಲ್ಸನೂ ನಾನೇ ಮಾಡಿ ನನ್ ಮದ್ವೆ ಕೆಲ್ಸನೂ ನಾನೇ ಮಾಡ್ಕೋಬೇಕೇನಮ್ಮ? ನೀ ಮಾಡ್ದಿದ್ರೆ ನಿನ್ ಹೆಂಡತಿ ಮಾಡ್ತಾಳಪ್ಪ. ಮೊದ್ಲು ಹೋಗ ಕ್ಯಾಟ್ರಿಂಗ್ ವಿಷಯ ನೋಡು. ನನ್ನ ಹೆಂಡ್ತಿನ ಎಲ್ಲಿದ್ದಾಳೆ? ಇನ್ನೆಲ್ಲಿರ್ತಾಳೆ?
ಇವತ್ ಸಂಜೆ ರಿಸೆಪ್ಷನ್ಗೆ ತುಂಬಾ ಜನ ಗೆಸ್ಟ್ ಬರ್ತಿದಾರಲ್ಲ, ಅದ್ರಲ್ಲೊಂದ್ ಹುಡುಗಿನ ನೋಡಿ ನಿನ್ ಮದ್ವೆ ಕೂಡ ಮಾಡ್ಬಿಡೋಣ. ಆವಾಗ್ಲೇ ನಿನ್ ದಾರಿಗ್ ಬರೋದು. ನಂಗೆ ಈಗ್ಲೇ ಮದ್ವೆ ಇಲ್ಲ ಯಾಕಮ್ಮ. ಆಮೇಲೆ ನಾಚ್ಕೊಂಡ್ರಾಯ್ತು, ಕೆಲ್ಸ ನೋಡು. ಹಲೋ ವಿವೇಕ್ ಸರ್, ಕೇಟರಿಂಗ್ ಅವ್ರು ಬಂದಿದ್ದಾರೆ, ಕರಿತಿದ್ದಾರೆ. ಬರ್ತಾ ಇದೀನಿ. ಮದ್ವೆ ಮಾಡ್ಕೊಂಡ್ ಅಣ್ಣ ಆಫೀಸಿಗೆ ಹೋಗೋದು, ಮದ್ವೆ ಆಗ್ಬೇಕಾ ಚಿಕ್ಕ ಹುಡುಗ ನಾನ್ ಕೆಲ್ಸ ಮಾಡೋದಾ? ಎಂಥ ಪಾರ್ಶಿಯಾಲಿಟಿ. ಮಾಡ್ತೀನಿ. ಹಲೋ. ಹಾಯ್ ಮಿತ್ರ, ನೈಸ್ ಟು ಮೀಟ್ ಯು. ಸೊ ದ ಪ್ಲಾನ್ ಇಸ್ ಕಂಪ್ಲೀಟ್ಲಿ ಕ್ಲಿಯರ್. 1 second. ಓಕೆ ಸರ್, ಕ್ಯಾರಿ. ಹಲೋ. ಏನಣ್ಣ ನಿನ್ ರಿಸೆಪ್ಷನ್ ಇಟ್ಕೊಂಡು ಆಫೀಸಿಗೆ ಹೋಗಿದ್ಯಾ? ಪಕ್ಕಾ ಪ್ಲಾನ್ ಮಾಡಿ ಹೇಗೋ ಎಸ್ಕೇಪ್ ಆಗೋದಲ್ಲ. ಇಲ್ಲಿ ಎಲ್ರು ನನಗೆ ಕೆಲಸ ಹೇಳ್ತಾ ಇದಾರೆ. ನೀನ್ ಬೇಗ ಬಾ ಮೊದಲು. ಈಗ ಈ ವಿಷಯ ಹೇಳೋದಕ್ಕ ಕಾಲ್ ಮಾಡಿದ್ದು? ಹೌದಣ್ಣ, ನೀನಂತೂ ಇಲ್ಲಿಲ್ಲ. ಇಲ್ಲಿ ಎಲ್ಲ ಸೇರಿ ನನ್ನ ಆಟ ಆಡಿಸ್ತಾ ಇದಾರೆ. ನಿಮ್ ಅಣ್ಣನ? ಅಣ್ಣ ಅದೆಲ್ಲ ಆಮೇಲೆ ಮಾತಾಡೋಣ. ಇಲ್ಲ ಅದಕ್ಕೆ ಇದ್ದಾರೆ, ಮಾತಾಡ್ತೀಯಾ? ಲೇ ಬೇಡ ಕಣೋ, ಮಾತಾಡಕ್ಕೇನೂ ಇಲ್ಲ. ಎದುರಿಗೆ ಇದ್ದಾರಣ್ಣ. ಏಯ್, ಹೇಳಿದ್ರೆ ಅರ್ಥ ಆಗಲ್ವಾ? ನಂಗೆ ಅವಳ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಹಲೋ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸ್ಟುಪಿಡ್. ಹಲೋ. ಭಾಗ್ಯ, ಏನಾಯ್ತು ರೀ? ಏನಿಲ್ಲ ಭಾಗ್ಯ. ಅದು ನೀವು ನೀನಾಗ್ಲೇ ಕಾಲ್ ಮಾಡಿದಾಗ ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ, ಅದಕ್ಕೆ. ಸಂಜೆ ಮನೇಲಿ ರಿಸೆಪ್ಷನ್ ಇದೆಯಂತೆ, ನೀವು ಬೇಗ ಬಂದ್ಬಿಡಿ. ಬೆಳಗ್ಗೆ ಕೂಡ ನೀವು ಅರ್ಜೆಂಟ್ನಲ್ಲಿ ಹೊರಟ್ಬಿಟ್ರಿ. ಓಕೆ, ನಾನು ಬರ್ತೀನಿ. ಕಾಲ್ ಕಟ್ ಮಾಡ್ತೀನಿ ಭಾಗ್ಯ. ಅದಕ್ಕೆ ಫೋನ್, ನಂಗೆ ಸ್ವಲ್ಪ ಕೆಲಸ ಇದೆ. ನಮಸ್ಕಾರ. ನಮಸ್ಕಾರ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ತ್ರಿವಿಕ್ರಮ. ನಮಸ್ತೆ. ಹಾಯ್. ಹಲೋ. ಹಲೋ ಹಲೋ. ನಮಸ್ತೆ. ನಮಸ್ಕಾರ ಮೇಡಮ್. ಬನ್ನಿ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್, ಒಳಗಡೆ ಹೋಗಿ. ಹಾ, ನಮಸ್ತೆ. 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 ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಬನ್ನಿ ಬನ್ನಿ. ರೀ, ಏನು ನೀವೇನೋ ಟೆನ್ಷನ್ನಲ್ಲಿರೋ ಹಾಗಿದ್ದೀರಾ? ಏನಾಯ್ತು? ಏನಿಲ್ಲ ಅರವಿಂದ, ನಾಳೆ ನಿಮ್ಮಪ್ಪ ಬರ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ಎಷ್ಟೊತ್ತಿಗೆ ಬರ್ತಿದ್ದಾರೆ? ಬೆಳಿಗ್ಗೆನೆ ಬರಬಹುದು. ಯಾಕೆ? ನಮಸ್ಕಾರ. ಏನಾಯ್ತು ರೀ? ಅಪ್ಪ ಬರ್ತಿದಾರಂದ್ರೆ ನೀವ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅದು ಮತ್ತೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತಿದ್ದಾರೆ? ಏನಾಯ್ತು ತ್ರಿವಿಕ್ರಮ ನಿಂಗೆ? ನಮಸ್ತೆ ಮೇಡಮ್. ಬರ್ತಿರೋದ್ ನಿಮ್ ಮಾವ ತಾನೆ? ಏನೋ ಹುಲಿ ಬರೋ ಹಾಗೆ, ಯಾಕಷ್ಟು ಭಯ? ಅಮ್ಮ, ನಿನಗೆ ಗೊತ್ತು ತಾನೆ, ಅವರು ನನಗೆ ಮಾವನೇ ಆಗಿರಬಹುದು. ಮೊದಲು ನನಗೆ ಬಾಸ್, ನಾನು ಅವ್ರ ಹತ್ರ ಕೆಲಸಗಾರ. ಅದಕ್ಕೆ ಅವ್ರು ಬರ್ತಿದ್ದಾರೆ ಅಂದ್ರೇನೆ ನನಗೇನೋ ಒಂಥರ ಟೆನ್ಷನ್ ಆಗಿರುತ್ತೆ. ಅದೇನೋ ಒಂದ್ ಕಾಲದಲ್ಲಿ ಅವ್ರ ಹತ್ರನೇ ಎಷ್ಟೋ ನಂಬಿಕೆಯಿಂದ ಕೆಲ್ಸ ಮಾಡ್ದೆ. ಕಂಪನಿ ಬೆಳೆಯೋದಕ್ಕೆ ಕಷ್ಟಪಟ್ಟೆ. ನಿಂಗಿರೋ ಒಳ್ಳೆ ಗುಣ ನೋಡಿ ಅರವಿಂದನ ನಿನ್ ಕೈಗೊಪ್ಸಿ ನಿನ್ನ ಅವ್ರ ಅಳಿಯ ಮಾಡ್ಕೊಂಡ್ರು. ಮತ್ತೆ ಇಷ್ಟ್ ವಯಸ್ಸಾದ್ಮೇಲೆ ಅವ್ರಂದ್ರೆ ನಿಂಗ್ ಗೌರವ ಇರ್ಬೇಕು. ಭಯ ಯಾಕೆ ಪಡ್ತ್ಯಾ? ಅಮ್ಮ, ಜೀವನ ಕೊಟ್ಟ ದೇವ್ರ ಮೇಲೆ ಭಕ್ತಿ ಇರುತ್ತೆ ಹೊರತು ಅರವಿಂದ ಅಂತ ಸಂಗಾತಿನ ಕೊಟ್ಟು ಈ ಜೀವನಕ್ಕೊಂದು ಅರ್ಥ ಕೊಟ್ಟು ಬದುಕನ್ನು ಕಟ್ಕೊಟ್ಟು ದೇವ್ರ ಮೇಲೆ ಗೊತ್ತಿಲ್ದೇನೆ ಒಂದು ಭಯ ಇರುತ್ತಮ್ಮ. ನನಗೂ ಕೂಡ ಆ ಭಯ ಹಾಗೆ ಉಳಿದ್ಬಿಟ್ಟಿದೆ. ಆದ್ರೆ ಇವಾಗ ನೀವು ಅವ್ರ ಹತ್ರ ಕೆಲಸ ಮಾಡ್ತಾ ಇಲ್ವಲ್ಲ? ಇವಾಗ್ಲೂ ನಮ್ಮಪ್ಪನ್ ನೋಡಿ ನೀವು ಟೆನ್ಷನ್ ಮಾಡ್ಕೊಂಡ್ರಿ ನೋಡೋರ್ ಕಣ್ಗೆ ಚೆನ್ನಾಗಿ ಕಾಣಿಸಲ್ಲ. ಏನ್ರಿ? ಗೆಸ್ಟ್ ಎಲ್ಲ ಬರ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ. ಬನ್ನಿ.
ನಮಸ್ಕಾರ. ನನ್ ಕನ್ಸೆಲ್ಲ ಹಾಳಾಗೋಯ್ತು. ಛೇ, ನಾನೇನಾದ್ರೂ ಈ ಮನೆಗ್ ಸೊಸೆ ಆಗಿದ್ದಿದ್ರೆ ಈ ಮನೆ, ಆಸ್ತಿ, ಈ ದೊಡ್ಡ ಮನೆ ಸೊಸೆ ಆಗೋ ಸ್ಟೇಟಸ್ ಎಲ್ಲ ಅನ್ಭವಿಸ್ತಿದ್ದೆ. ಎಲ್ಲ ನನ್ ಬ್ಯಾಡ್ ಲಕ್. ನಮಸ್ಕಾರ ನಾರಾಯಣ ಮೂರ್ತಿ ಅವರೇ. ನಮಸ್ಕಾರ. ಬಾ. ನಮಸ್ತೆ. ಬನ್ನಿ ರಾಜು ಅವರೇ. ಹಾ ಶೇಖರ್ ಅವರೇ ನಮಸ್ತೆ. ನಮಸ್ಕಾರ ನಮಸ್ತೆ. ನಡೀರಿ. ಚೆನ್ನಾಗಿದ್ದೀರಾ? ಬಾ. ಹೇ ನಾಣಿ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಂಕಲ್. ಬೇಗ ಅಕ್ಕನ್ ಹೋಗಿ ನೋಡ್ಬೇಕು. ಅಕ್ಕ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಂದ್ ನಿಮಿಷ. ಹಾಯ್ ಅಂಕಲ್, ಎಲ್ಲರೂ ಬಂದ್ರಾ? ಯಾಕಪ್ಪ ಬರಲ್ಲ ಅನ್ಕೊಂಡ್ಯಾ? ಅಯ್ಯೋ, ಹಾಗ್ಯಾಕೆ ಅನ್ಕೊಳ್ಳಿ ಆಂಟಿ, ನೀವು ಬರ್ತೀರಾ ಅಂತ ಗೊತ್ತಿತ್ತಲ್ಲ. ಹಲೋ, ಇದೇನು ನಿನ್ ಮನೆ ಮಾತ್ರ ಅಲ್ಲ, ನಮ್ಮ ಅಕ್ಕನ್ ಮನೆ ಕೂಡ. ನಾವು ನಮ್ಮ ಅಕ್ಕನ್ಗೋಸ್ಕರ ಬಂದಿದ್ದು. ಇನ್ನೇನ್ ಮತ್ತೆ, ನನಗೋಸ್ಕರ ಬಂದಿದ್ದು ಅಂತ ಏನ್ ನಾನು ಅನ್ಕೊಂಡಿಲ್ಲ. ಅಯ್ಯೋ ಚಿಕ್ಕಿ, ಅಕ್ಕನ ಹತ್ರ ಹೋಗೋಣ ಬನ್ನಿ. ಬಾ. ಬಂದ್ರಾ? ಗೆಸ್ಟ್ ಎಲ್ಲ ಬಂದಾಯ್ತು. ಬೇಗ ಬಾಗಿನ ರೆಡಿ ಮಾಡಿ ಕರ್ಕೊಂಡ್ ಬನ್ನಿ. ಸರಿ ಆಯ್ತು. ಆಯ್ತು ಅನ್ನೋದು ಅಷ್ಟೇ ಬೇಕಾಗಿಲ್ಲ. ಭಾಗ್ಯ ಯಾವ ಸೀರೆ ಉಡ್ಕೋಬೇಕೋ, ಯಾವ ಉಡ್ವೆ ಹಾಕೋಬೇಕೋ ಎಲ್ಲ ಅಲ್ಲೇ ಇದೆ. ಅರವಿಂದ ಮಾಲಿನಿ ಸೊಸೆ ಹೇಗಿರ್ಬೇಕೋ ಹಾಗವಳನ್ನ ರೆಡಿ ಮಾಡಿ ಕರ್ಕೊಂಡ್ಬನ್ನಿ. ಆಯ್ತು, ಈಗ್ಲೇ ಹೋಗ್ತೀನಿ. ಬಾ. ಅಕ್ಕ ಅಕ್ಕ, ಅಕ್ಕ ಅಕ್ಕ, ಜಾನು, ನಾಣಿ, ಅಕ್ಕ ಅಕ್ಕ. ಹೇಗಿದ್ಯೋ? ನೀನ್ ಇಲ್ವಲ್ಲ ಅಕ್ಕ, ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಲ್ವಾ ನಾಣಿ, ಒಂದ್ ದಿನ ಎಲ್ಲ ಅಕ್ಕನ ಜೊತೆ ಇರಕ್ ಬಂದಿದ್ದು. ಚಿಕ್ಕಿ, ಹೇಗಿದ್ಯಾ ಭಾಗ್ಯ? ನಾನ್ ಚೆನ್ನಾಗಿದ್ದೀನಿ. ಮೊದ್ಲೇ ಅತ್ತೆ ಮನೆ, ಹೊಸ ಪ್ರಪಂಚ ಬೇರೆ. ಎಲ್ರೂ ಚೆನ್ನಾಗಿ ನೋಡ್ಕೋತಾರಾ? ಎಲ್ರೂ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಚಿಕ್ಕಿ. ನೀನ್ ಇಲ್ಲಿಗ್ ಬಂದು 2 ದಿನಾನೂ ಆಗಿಲ್ಲ, ಅಲ್ಲಿ ಬಿಕೋ ಅಂತಿದ್ಯಮ್ಮ. ಹಾಗಾದ್ರೆ ಭಾಗ್ಯನ್ಗೆ ಗಂಡನ್ ಬಿಟ್ಟು ಬರಕ್ ಹೇಳು, ನಿನ್ ಹತ್ರನೇ ಇರ್ತಾಳೆ. ಅದೇನ್ ಮಾತು ಶಾಲು, ಭಾಗ್ಯ ಯಾವಾಗ್ಲೂ ಗಂಡನ್ ಜೊತೆ ಸುಖವಾಗಿರ್ತಾಳೆ. ಭಾಗ್ಯ, ನೀನ್ ಬೇಗ ರೆಡಿ ಆಗ್ಬೇಕಂತೆ. ಕೆಳಗೆ ಗೆಸ್ಟ್ಸ್ ಎಲ್ಲ ಬಂದಿದ್ದಾರೆ. ನೀನ್ ಉಡ್ಬೇಕಾದ ಸೀರೆ, ಹಾಕ್ಬೇಕಾದ ಒಡವೆ ಎಲ್ಲ ಕೊಟ್ರಂತಲ್ಲ, ಅದೆಲ್ಲಿ? ಇದೇನಾ? ಅಬ್ಬಬ್ಬಾ, ಎಷ್ಟು ಒಡವೆ! ಭಾಗ್ಯ, ಕೆಳಗೆ ನಿನ್ ಚಿಕ್ಕತ್ತೆ ಅರ್ಜೆಂಟ್ ಮಾಡ್ತಿದಾರಮ್ಮ. ನೀನು ಚೆನ್ನಾಗಿ ರೆಡಿ ಆಗಿ ಅರವಿಂದ ಮಾಲಿನಿ ಸೊಸೆ ಅಂದ್ರೆ ಹೀಗಿರ್ಬೇಕು ಅನ್ನೋ ಹಾಗೆ ಬರ್ಬೇಕಂತೆ.
ಅತ್ಗೆ ಏನಿನ್ನು ಹೀಗೆ ಇದ್ದೀರಾ? ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ, ನಿಮ್ಮನ್ ಬರಕ್ ಹೇಳಿದ್ದಾರೆ.